ಸ್ನೇಹಿತರ ಎಲ್ರಿಗೂ ನಮಸ್ಕಾರ. ಆರ್ ಕೆ ಪೋರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ದೀಪಿಕಾ ವಿದ್ಯಾರ್ಥಿ ವೇತನ ಅಂದರೆ ಸ್ಕಾಲರ್ಶಿಪ್ 2026ನೇ ಇಸ್ವಿಯ ಒಂದು ಆನ್ಲೈನ್ನಲ್ಲಿ ಯಾವ ರೀತಿ ಹಾಕ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇರುತ್ತೆ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ಓಪನ್ ಮಾಡಿದ್ದೀವಿ ಅಲ್ಲ, ದೀಪಿಕಾ ಸ್ಕಾಲರ್ಶಿಪ್ ಮತ್ತು ಅಜೀಂ ಪ್ರೇಮ್ಜಿ ಇವರ ಒಂದು ಕರ್ನಾಟಕ ಸರ್ಕಾರ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಕರೆದಿದ್ದಾರೆ ಸ್ನೇಹಿತರೆ. ಇದು ಸ್ಕಾಲರ್ಶಿಪ್ ಈ ರೀತಿ ಹಾಕಬೇಕು. ಈಗ ಹಾಕುವ ವಿಧಾನವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ನೋಡ್ತಿರ್ಬೋದು ಸ್ನೇಹಿತರೆ. ಈ ಥರ ಫಸ್ಟ್ ಅಜೀಂ ಪ್ರೇಮ್ಜಿ ಟೈಪ್ ಮಾಡಿ ಎಂಟರ್ ಹಾಕಿದರೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆಗಿದಾಗ ನಾವು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಸ್ನೇಹಿತರೆ. ಇಲ್ಲಿ PUC ಸೆಕೆಂಡ್ ಇಯರ್ ಪಾಸ್ ಆದವ್ರಿಗಷ್ಟೇ ಈ ಒಂದು ಸ್ಕಾಲರ್ಶಿಪ್ ಹಾಕಲಿಕ್ಕೆ, PUC ಪಾಸ್ ಆಗಿ ನೆಕ್ಸ್ಟ್ ಡಿಗ್ರಿಗೆ ಹಚ್ಚಿರ್ತಕ್ಕಂಥ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಇದು ಸ್ಕಾಲರ್ಶಿಪ್ ಅವೈಲೇಬಲ್ ಆಗುತ್ತೆ ಸ್ನೇಹಿತರೆ. ಇದು ಸ್ನೇಹಿತರೆ ವರ್ಷಕ್ಕೆ 30,000 ರೂಪಾಯಿ ಆನ್ಲೈನಲ್ಲಿ ಹಾಕಿದ ಮೇಲೆ ನಿಮಗೆ ವರ್ಷ ಬರುತ್ತೆ ಸ್ನೇಹಿತರೆ. 2 ರಿಂದ 3 ವರ್ಷ ನಿಮ್ಮ ಕೋರ್ಸ್ ಮುಗಿಯುವವರೆಗೂ. ಈಗ ಫಾರ್ ಎಕ್ಸಾಂಪಲ್ 3 ವರ್ಷದ ಕೋರ್ಸ್ ಇದ್ದರೆ 3 ವರ್ಷದ ತನಕ ಬರುತ್ತೆ. 5 ವರ್ಷದ ಕೋರ್ಸ್ ತಂದರೆ 5 ವರ್ಷದ ತನಕ 30,000 ರೂಪಾಯಿ ಬರುತ್ತೆ ಸ್ನೇಹಿತರೆ. ಸೊ ಯಾರು ಈ ಒಂದು ಸ್ಕಾಲರ್ಶಿಪ್ಪನ್ನು ಮಿಸ್ ಮಾಡ್ಕೋಬೇಡಿ. ಯಾಕಪ್ಪ ಅಂದರೆ ಇದು ಚೆನ್ನಾಗಿದೆ ಸ್ಕಾಲರ್ಶಿಪ್. ಈ ರೀತಿ ಫಿಲ್ ಮಾಡಬೇಕಾಗುತ್ತಾ, ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೀನಿ. ಅದರಲ್ಲಿ ಹೋಗಿ ನೀವು ಓಪನ್ ಮಾಡಿ ಈ ರೀತಿಯಲ್ಲಿ ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನೇ ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ. ಈ ಎಲ್ಲ ನಾವು ಓಕೆ ಮಾಡಿ ನಾನು ಪ್ರೊಸೆಸ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ನೋಡ್ತಿರ್ಬೇಕು. ಅದೇ ರೀತಿ ಯಾವ ರೀತಿಯಲ್ಲಿ ಲಾಗಿನ್ ಆಗ್ತಾಯಿದ್ದೀನಿ, ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಫಸ್ಟು ರಿಜಿಸ್ಟ್ರೇಷನ್ ಆದ ತಕ್ಷಣ ಈ ಥರ ತೋರಿಸ್ತೆ ಸ್ನೇಹಿತರೆ. ಈ ಥರ ಎಲ್ಲ ಒಂದು ನಾವು ರಿಜಿಸ್ಟ್ರೇಷನ್ ಆಗಿದ್ದೀವಿ. ಈಗ ನಮ್ಮ ಮೊಬೈಲ್ ನಂಬರ್ಗೆ ಒಂದು ಯೂಸರ್ ನೇಮ್ ಬಂದಿರುತ್ತೆ. ಆ ಯೂಸರ್ ನೇಮ್ ಹಾಕಿ ಪಾಸ್ವರ್ಡ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಹಾಕ್ತಾಯಿದ್ದೀವಲ್ಲ, ಈ ಪಾಸ್ವರ್ಡ್ ಹಾಕಿದ ತಕ್ಷಣ ನಮಗೆ ಓಪನ್ ಆಗುತ್ತೆ ಸ್ನೇಹಿತರೆ. ನಿಮ್ಮದು ಇನ್ನೊಂದು ಏನಪ್ಪ ಅಂದರೆ ಇಂಪಾರ್ಟೆಂಟ್, ಇದರಲ್ಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ. ಆದಷ್ಟು ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಹಾಕಲಿಕ್ಕೆ ಪ್ರಯತ್ನ ಮಾಡಿ. ಯಾಕಪ್ಪ ಅಂದರೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನಲ್ಲಿ ಹೇಳ್ಬಿಟ್ಟಿದ್ದಾನೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಹಾಕ್ಬೇಕಂತ ಹೇಳ್ಬಿಟ್ಟು. ದಯವಿಟ್ಟು SSLC PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಸ್ಕ್ಯಾನ್ ಮಾಡಿ ಹಾಕಿ ಸ್ನೇಹಿತರೆ. ಇದು ಸುಲಭವಾಗಿ ಆಗ್ತಕ್ಕಂಥ ಒಂದು ವಿಧಾನ ಸ್ನೇಹಿತರೆ. ನೀವು ಮೊಬೈಲ್ನಲ್ಲಿನೂ ಕೂಡ ಹಾಕ್ಬೋದು ಸ್ನೇಹಿತರೆ. ಇದಕ್ಕೆ ಬೇಕಾಗುವ ದಾಖಲಾತಿಗಳೇನಪ್ಪ ಅಂದರೆ, ಸ್ನೇಹಿತರೆ ಆಧಾರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್ ಮತ್ತು PUC ಮಾರ್ಕ್ಸ್ ಕಾರ್ಡ್ ಮತ್ತು ಫೀಸ್ ರಿಸಿಪ್ಟ್ ಬೇಕಾಗುತ್ತೆ ಸ್ನೇಹಿತರೆ. ಫೀಸ್ ರಿಸಿಪ್ಟು ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತಾ, ಮೊಬೈಲ್ ಸಂಖ್ಯೆ ಮತ್ತು ಒಂದು ಫೋಟೋ ಇರಬೇಕು ಸ್ನೇಹಿತರೆ. ಈ ಥರ ನೋಡಿ, ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ. ಈ ಥರ ಫೋಟೋ ಸೈಜ್ ಬೈ ಸೈಜ್ ಇರುತ್ತೆ. ಈ ಸೈಜ್ ಬೈ ಸೈಜ್ನಲ್ಲಿ ನಾವು ಸ್ಕ್ಯಾನ್ ಮಾಡಿ ಅಥವಾ ಕ್ರಾಪ್ ಮಾಡಿ ಇಟ್ಕೊಂಡು ಆನ್ಲೈನಲ್ಲಿ ಹಾಕಬೇಕಾಗುತ್ತಾ. ಇವೆಲ್ಲ ಸ್ಟೆಪ್ಸ್ ಇರುತ್ತೆ ಸ್ನೇಹಿತರೆ. ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟೆಪ್ಸನ್ನು ನೋಡಿಕೊಂಡು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಈಗ ಆಧಾರ್ ಕಾರ್ಡ್ ಕೇಳ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ಮೇಲೆ ಇದೆಯಲ್ಲ ಸ್ನೇಹಿತರೆ, ಆಧಾರ್ ಕಾರ್ಡ್ ಎಲ್ಲ ತೋರಿಸ್ತೆ ಸ್ನೇಹಿತರೆ. ಇದು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಎಲ್ಲನೂ ಅಪ್ಲೋಡ್ ಮಾಡಬೇಕಾಗುತ್ತಾ. ಅಪ್ಲೋಡ್ ಮಾಡಿದ ಮೇಲೆ ನಮಗೆ ಇಲ್ಲಿ ಮಾರ್ಕ್ಸ್ ಕಾರ್ಡದ್ದು ಒಂದು ಡೆಮೋ ಬರ್ತಾ ಇರ್ತದೆ ಸ್ನೇಹಿತರೆ. ರೈಟ್ ಸೈಡಿಗೆ ನೋಡ್ತಿರ್ಬೋದು ನೀವು. ಆ ಡೆಮೋ ಯಾವ ರೀತಿಯಲ್ಲಿ ಕಲರ್ ಫಾರ್ಮ್ಯಾಟ್ನಲ್ಲಿ ಇದೆ, ಅದೇ ಕಲರ್ ಫಾರ್ಮ್ಯಾಟ್ನಲ್ಲಿ ನೀವು ಕೂಡ ಹಾಕಿದರೆ ಇದಕ್ಕೆ ವರ್ಷಕ್ಕೆ 30,000 ಸ್ಕಾಲರ್ಶಿಪ್ ಪಡೆದುಕೊಳ್ಳೋಕ್ಕೆ ಅರ್ಹರಾಗ್ತೀರಿ ಸ್ನೇಹಿತರೆ. ಇಲ್ಲಿ ಕೋರ್ಸ್ ಎಲ್ಲ ಹಾಕ್ಬೇಕಾಗತ್ತೆ. ಇಲ್ಲಿ ನಾನು ನಿಮಗೆ ಎಲ್ಲ ಪಿನ್ ಟು ಪಿನ್ ತಿಳಿಸಿದ್ದೀನಿ ಯಾವ ರೀತಿಯಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಇವೆಲ್ಲ ನಾವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಕಿರ್ತಕ್ಕಂಥದ್ದು. ಈ ರೀತಿಯಾಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ರಿಸಿಪ್ಟ್ ಬಂದಿರುತ್ತೆ ಸ್ನೇಹಿತರೆ. ಈ ಥರ ಒಂದು ಸಬ್ಮಿಟ್ ಆದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಫಾರಮ್ ಬರುತ್ತೆ. ಇದು ಮುಂದಿನ ಒಂದು ಇದಕ್ಕಾಗಿ ತೆಗೆದಿಟ್ಟುಕೊಳ್ಳಿ. ಯಾರೆಲ್ಲ ಹಾಕಿಲ್ಲ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ನನ್ನ ಚಾನಲ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಳ್ಳೆಯ ವಿಡಿಯೋಗಳನ್ನು ತರಲಿ ಬಯಸ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.